श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि. ಶ್ರೀಮತ್ಸ್ಮಧ್ವವಿಜಯ ಅಷ್ಟಮ ಸರ್ಗದಲ್ಲಿ 40ನೇ ಶ್ಲೋಕ. ಉದಪಾದಿಧರ್ಮತನಯೋ ಹ್ಯಯಂ ಹರಿರ್ನರದೇವ ಸೋದರ ಉದಾರ ವಿಕ್ರಮಃ ಅಪಿ ಕೃಷ್ಣ ಇತ್ಯಭಿಹಿತೋ ಮುದೆ ಸತಾಂ ಸ್ವಯಮೇವ ಯಸ್ಯ ಸಹಜೋ ವ್ಯಜಾಯತ. ಉದಪ ಆದಿ ಧರ್ಮತನಯಃ ಹಿ ಅಯಂ ಹರಿಃ ನರದೇವ ಸೋದರಃ ಉದಾರ ವಿಕ್ರಮಃ ಅಪಿ ಕೃಷ್ಣಃ ಇತಿ ಅಭಿಹಿತಃ ಮುದೆ ಸತಾಂ ಸ್ವಯಂ ಏವ ಯಸ್ಯ ಸಹಜಃ ವ್ಯಜಾಯತ. ಅಯಂ ಹರಿನಾಮ ಉದಪಾದಿ. ಪರಮಾತ್ಮನೇ ಹರಿ ಎನ್ನುವ ಹೆಸರಿನಿಂದಲೂ ಕೂಡ ಅವತಾರ ಮಾಡಿದ್ದಾನೆ ಅಂತ ಹೇಳ್ತಾರೆ. ಮತ್ತೆ ಇವನೇ ಹರಿಹಿ ಹ್ಯಯಂ ಧರ್ಮತನಯ, ಧರ್ಮನ ಮಗನಾಗಿ ನಾರಾಯಣ ಅಂತನೂ ಅವತಾರ ಮಾಡಿದ್ದಾನೆ ಅಂತ ಎರಡು ರೂಪಗಳನ್ನು ಹೇಳ್ತಾ ಇದ್ದಾರೆ. ಉದಾರಃ ಮಹಾನ್ ವಿಕ್ರಮಃ, ಮಹಾಪರಾಕ್ರಮಶಾಲಿಯಾದ ಅಯಂ ಭಗವಾನ್ ಲಕ್ಷ್ಮೀನಾರಾಯಣನು ನರಶ್ಚ ಸೋ ದೇವಶ್ಚ ತಸ್ಯ ಸೋದರಃ, ನರದೇವನ ಸೋದರ ಅಂದರೆ ನರ ಅಂದರೆ ಶೇಷಾವತಾರ. ಬದ್ರಿಯಲ್ಲಿ ನರನಾರಾಯಣ ಅಂತ ನಾವೇನು ಕೇಳ್ತೀವಿ, ಆ ನರ ಅಂದರೆ ಶೇಷಾವತಾರ, ಅವರ ಸಹೋದರನಾಗಿ ಅವತಾರ ಮಾಡಿದ ಹಾಗೆ ಅಂತ. ಸತಾಂ ಉದೇ ಕೃಷ್ಣ ಇತ್ಯಭಿಹಿತಃ ಅಪಿ ಸ್ವಯಮೇವ ಸ್ವಾತ್ಮನೈವ ಹರಿನಾಮ್ನಃ ಸಹಜ ಭ್ರಾತ ವ್ಯಜಾಯತ. ಕೃಷ್ಣ ಅಂತ ಕರೆಸಿಕೊಳ್ಳಲ್ಪಡುವವನಾಗಿ ಇದ್ದರೂ ಕೂಡ ಸ್ವಾತ್ಮನೈವ ಹರಿನಾಮ್ನಃ, ಅವನಿಗೆ ಹರಿ ಅಂತನೂ ಹೆಸರಿದೆ, ಮತ್ತು ಹರಿನಾಮ್ನಃ ಭ್ರಾತ ವ್ಯಜಾಯತ, ಹರಿ ಎನ್ನುವವರ ಸಹೋದರನಾಗಿ, ಅಂದರೆ ಧರ್ಮನ ಮಕ್ಕಳಿಗೆ ಹರಿ, ಕೃಷ್ಣ, ನಾರಾಯಣ ಅಂತೆಲ್ಲ ಹೆಸರಿದೆ. ಇವರೆಲ್ಲ ಹೊಡ ಹುಟ್ಟಿದವರು. ಕೃಷ್ಣ ಅಂದರೆ ಧರ್ಮನ ಮಕ್ಕಳು ಅಂತ ಅರ್ಥ. ಅಂದರೆ ಸಹ ಹರಿಹಿ ಹರಿನಾಮ ಧರ್ಮತನಯ, ಧರ್ಮನ ಮಗನಾಗಿ, ಅಂದರೆ ಧರ್ಮಪ್ರಜೇಶ್ವರ ಅಂತ ಅವನ ಮಗನಾಗಿ ಅವತಾರ ಮಾಡಿದ್ರು ಅಂತ ಒಟ್ಟು. ಗುರುಗಳೇ, ಧರ್ಮರಾಜ ಪುತ್ರನಾಗಿ ಅವತಾರಲಿಕ್ಕೆ ಏನ್ ಸಂದರ್ಭ? ಧರ್ಮ ಪ್ರಜಾಪತಿಗೆ ಇಲ್ಲಿ ಅದು ಆ ವಿಚಾರ ಇಲ್ಲಿ ಕೊಟ್ಟಿಲ್ಲ ಅವರು. ಅದು ಭಾಗವತದಲ್ಲೇ ಬರುತ್ತದೆ ಅವೆಲ್ಲ. ಯಮಧರ್ಮರಾಜನ ಯಮಧರ್ಮನ ಮಗನಾಗಿ ಮುಖ್ಯವಾಗಿ ಕೆಳಗಿನ ಅವರ ಪುಣ್ಯ, ಅವರ ವರ, ತಪಸ್ಸು ಅದನ್ನ ಮೆಚ್ಚಿ ಪರಮಾತ್ಮ ಈ ಕಶ್ಯಪರಲ್ಲಿ ಅವತಾರ ಮಾಡ್ತಾರಲ್ವಾ, ಅದೇ ರೀತಿಯಾಗಿ ಅಂತ ತಪಸ್ ಮಾಡಿರ್ತಾರೆ, ಪರಮಾತ್ಮ ಅವತಾರ ಮಾಡ್ತಾನೆ ಹಾಗೆ. ಒಳ್ಳೇದು ಒಳ್ಳೇದು. ಇನ್ನು ಅಯಂ ನಾರಾಯಣ, ಆ ನಾರಾಯಣನೇ ನರದೇವ ಸೋದರ ಉದಾರ ವಿಕ್ರಮ ಸ್ವಯಮೇವ ಸತಾಂ ಮುದೆ, ಸಜ್ಜನರ ಸಂತೋಷಕ್ಕಾಗಿ ಕೃಷ್ಣ, ಕೃಷ್ಣ ಎಂಬ ಹೆಸರಿನಿಂದ ನಾರಾಯಣಸ್ಯ ಸಹಜ, ನಾರಾಯಣನ ಸಹೋದರನಾಗಿ ಅವತಾರ ಮಾಡಿದ್ದು ಹಾಗೆ ಅಂತ. ಅದೇ ಅದು ಕೂಡ ಪರಮಾತ್ಮನದ್ದೇ ರೂಪ. ಯಮಧರ್ಮನ ಮತ್ತೊಂದು ಮಗ ಕೃಷ್ಣ ಹಾಗೆ ಅಂತ. ನ ಕೇವಲಂ ಹರಿಕೃಷ್ಣೌ ಧರ್ಮತನಯೌ ನಾರಾಯಣ ಅಪಿ ಧರ್ಮತನಯ ಹಾಗೆ. ಅಂದ್ರೆ ಕೇವಲ ಹರಿ ಕೃಷ್ಣ ಅವ್ರು ಮಾತ್ರ ಧರ್ಮನ ಮಕ್ಕಳು ಅಂತ ತಿಳಿಯಬಾರದು, ನಾರಾಯಣನು ಕೂಡ, ಅಂದ್ರೆ ಬದರಿ ನಾರಾಯಣ ಅಂತ ಏನಿದೆ ಅವರು ಕೂಡ ಧರ್ಮನ ಮಕ್ಕಳು ಅಂತ. ಅಯಂ ಭಾವ ನರನಾರಾಯಣ ಹರಿಕೃಷ್ಣ ಚತ್ವಾರ ಧರ್ಮತನಯ, ನರ ನಾರಾಯಣ ಹರಿಕೃಷ್ಣ ಅಂತ 4 ಜನರು ಧರ್ಮನ ಮಕ್ಕಳು, ಧರ್ಮಪ್ರಜೇಶ್ವರನ ಮಕ್ಕಳು. ಅಲ್ಲಿ ನರ ಶೇಷಾವತಾರ, ಇನ್ನು ಉಳಿದ 3 ಕೂಡ ಹರಿ, ಕೃಷ್ಣ, ನಾರಾಯಣ ಇದೆಲ್ಲವೂ ಕೂಡ ಪರಮಾತ್ಮನ ಅವತಾರಗಳು ಹಾಗೆ ಅಂತ ಹೇಳ್ತಾರೆ. ಇನ್ನು ಪರಮಾತ್ಮನೇ ಸತತಮೇಕ ರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಇದೆಲ್ಲ ಇಷ್ಟು ಪರಮಾತ್ಮನ ರೂಪಗಳನ್ನ, ಹೆಸರು ಒಂದೊಂದೇ ಹೆಸರುಗಳನ್ನ ಚಿಂತನೆ ಮಾಡಿ ಈ ಪರಮಾತ್ಮ ಸತತಂ ಏಕರೂಪಿಣೇ,
ಸ್ವಗತ ಗುಣ ಕ್ರಿಯಾದಿಭಿಃ ಭೇದವರ್ಜಿತಂ ರೂಪಂ ಅಸ್ಯ ಅಸ್ತಿ ಇತಿ ಅಂತ ಬರೀತಾರೆ. ಇಷ್ಟು ರೂಪಗಳನ್ನು ಹೇಳಿದರೂ ಕೂಡ ಪರಮಾತ್ಮನಲ್ಲಿ ಏನಿಲ್ಲ ಗುಣಗಳ ಹಾಗೆ ಆ ಪರಮಾತ್ಮೆ ದಶರೂಪನೇ. ತಾಳಿ ಮತ್ಸ್ಯಾವತಾರವನ್ನು ತಾಳಿದವನು ಅವನೇ. ಶತಸ್ರ ರೂಪಿಣಿ 100 ರೂಪಗಳನ್ನು ತಾಳಿದವ, 1000 ರೂಪಗಳನ್ನ ತಾಳಿದವ ಹಾಗೆ ಅಂತ. ಅಂದ್ರೆ ಆ ಒಂದು ಗುಂಪು ಅಂತ ಗ್ರೂಪ್. ಶತರೂಪ ಅಂದ್ರೆ ನಾರಾಯಣ ಅಷ್ಟೋತ್ತರದಲ್ಲಿ ಬರುತ್ತದೆ. ನಾರಾಯಣ ರೂಪಾಣಿ. ಸಹಸ್ರ ರೂಪ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರತಕ್ಕ ವಿಶ್ವಾಣಿ ಸಹಸ್ರಪಾಣಿ ಜ್ಞೇಯ. ಅನಂತ ರೂಪಾಣಿ, ಅನಂತ ಅಮಿತಾನಿ ರೂಪಾಣಿ. ಇದೇ ತರ ಪರಮಾತ್ಮ ರೂಪಗಳು 10, 100 ಅನಂತ ಅಂತ ತಿಳಿಯಬೇಕು. ಅಂತ ಪರಮಾತ್ಮ ವಿಕಾರನೇ, ವಿಕಾರ ಅದರ ಪರಿಣಾಮ ಹಾಗೆ ಅಂತ. ಈಗ ನೋಡಿ, ಅಕ್ಕಿಯನ್ನ ಬೇಯಿಸಿದ್ರೆ ಅನ್ನವಾಗ್ತದೆ. ಅದೇ ಹಾಲು ಕಾಯಿಸಿ ಎಪ್ಪು ಹಾಕಿದ್ರೆ ಮೊಸರು, ಅದು ಹೊಂದುತ್ತೆ. ಹಾಲೇ ಹೋಗಿ ಮೊಸರು. ಅದೇ ತರ ಪರಮಾತ್ಮ ಅಂತ ಕರೆಯೋದು. ಆ ರೀತಿ ವಿಕಾರಗಳು ಇಲ್ಲವಾ ಅಂತ ಅರ್ಥ. ಅಂದ್ರೆ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಒಂದು ರೂಪ ಹೋಗಿ ರೂಪ ಆಗೋದು ಅದು ದೇವರಲ್ಲಿ ಇಲ್ಲ. ಅವದ ಅವಿಕಾರ ಏಕಪ್ರಕಾರವಾಗಿ ತಕ್ಕವಾ ತಿಳಿಬೇಕು. ಇಲ್ಲದ ಸುಖ ಸಮಸ್ತ ಎಲ್ಲರೂ ಕೂಡ ಸುಖ ಜ್ಞಾನಾನಂದಮಯವಾದವು ಅಂತ. ಎಲ್ಲ ರೂಪಗಳು ಕೂಡ ಜ್ಞಾನಾನಂದಮಯವಾದ ರೂಪಗಳು. ಅಂತ ಪರಮಾತ್ಮನಿಗೆ ನಮೋ ನಮಃ, ಮತ್ತೆ ಮತ್ತೆ ನಮಸ್ಕಾರಗಳು ಹಾಗೆ ಅಂತ. ಆದರಾತ್ ವಿತ್ತಿ, ಆದ್ರಿಂದ ಎರಡು ಬಾರಿ ಆದರ ಇದೆ ಹಾಗೆ ನೋಡಿ. ವೇದಗಳು ಕೂಡ ಇದನ್ನ ಸ್ಪಷ್ಟಪಡಿಸ್ತಾ ಇದೆ. ಅಯಂ ವೈ ಹರಯಃ ಯಂ ವೈ ದಶಚ ಸಹಸ್ರಾಣಿ ಚ ಬಹೂನಿ ಚ ಅನಂತಾನಿ ಚ ಹಾಗೆ ಅಂತ. ಈ ಪರಮಾತ್ಮ ಹರಿ ನೋಡಿ ಎಷ್ಟು ಸ್ಪಷ್ಟ ಇದೆ ನೋಡಿ. ಈ ಹರಿಯೇ 10 ರೂಪಗಳನ್ನ ತಾಳಿದವ, ಸಹಸ್ರ 1000 ರೂಪಗಳನ್ನ, ಬಹೂನಿ ಅನಂತಾನಿ ಅನೇಕ ರೂಪಗಳು, ಅನಂತ ರೂಪಗಳನ್ನ ತಾಳಿದವ ಇವನು ಹಾಗೆ ಅಂತ ವೇದವು ಕೂಡ ಹೇಳ್ತಾ ಇದೆ. ತದಾತ್ಮಕಃ ಸಮಸ್ತತನವಃ ಯಸ್ಯ ತಸ್ಮೈ ನಮೋ ನಮಃ ಅಂತ ಅನೇಕ ರೂಪಗಳನ್ನ ತಾಳಿದ ಪರಮಾತ್ಮನಿಗೆ ಮತ್ತೆ ಮತ್ತೆ ನಮಸ್ಕಾರ ಹಾಗೆ. ತಥಾ ಶ್ರುತಿ ಸಿದ್ಧ ಅನೇಕ ರೂಪಾಯ ನಮೋ ನಮಃ. ವೇದಗಳಲ್ಲಿ ಪ್ರತಿಪಾದ್ಯವಾದ ಅಂತಹ ಅನೇಕ ರೂಪಗಳಿಗೆ ಕೆಲವು ಹೆಸರನ್ನ ಮಾತ್ರ ಇಲ್ಲಿ ನಾವು ನೋಡಿದ್ದೀವಿ ಅಷ್ಟೇ ಅಂತ ತಿಳಿಯಬಾರದು. ವೇದಗಳು ಹೇಳಿದ ಪ್ರಕಾರ ಅನಂತ ರೂಪಗಳಿಂದ ಎಲ್ಲ ರೂಪಗಳಿಗೂ ಕೂಡ ನಮಸ್ಕಾರ. ನಾವು ದೇವರ ಮುಂದೆ ಮಾಡಬೇಕು. ದೇವರ ಮುಂದೆ ನಿಂತುಕೊಂಡು ಈ ಶ್ಲೋಕವನ್ನೇ ಏಕ ರೂಪಿನೇ 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 ವಿಕಾರಿಣೆ ರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ ಅಂತ ನಮಸ್ಕಾರ ಮಾಡುವಾಗ ಹೇಳಬೇಕಾದ ಒಂದು ಶ್ಲೋಕ ಇದು ಅಂತ ನಾವು ರೂಪಿಸಬೇಕು ಹಾಗೆ ತೋರಿಸ್ತಾ ಇದು ಹಾಗೆ. ಇತಿ ಚಿಂತಯನ್ ವಿರಳಂಗರೋ ಪ್ರಣನಾಮ ಪ್ರಣಯ ಮಾಧೃತೋ ಅಜ್ಜೌ ಪರಸ್ಪರ ಭಾಜಿತೌ ತತೌ ಶೀಯತಿ ಪುರೋಪವೇಶಿನೌ ಇತಿ ರೀತಿಯಾಗಿ ಜಗತಾಂ ದಶತಂ ಇತಿ ಆರಭ್ಯ ಉಕ್ತ ಪ್ರಕಾರೇಣ. ಆರಂಭದಲ್ಲಿ ಈ ಜಗತಾಂ ಚತುರ್ದಶತೈಮ್ ಅಂತ ಏನು ಶ್ಲೋಕ ಪ್ರಾರಂಭ ಆಯಿತು ಅತ್ತ ಇಲ್ಲಿ ತನಕ 40ನೇ ಶ್ಲೋಕ ತನಕ ಆಚಾರ್ಯರು ಶ್ರೀನಾರಾಯಣ ಚಿಂತನೆಯನ್ನ ಮಾಡಿರು ಹಾಗೆ. ಚಿಂತೆಯನ್ ಚಿಂತ ಅವಿರಳಂ ಪೂರ್ಣಂ ಜ್ಞಾನಂ ಎಸ್ ಪೂರ್ಣವಾದ ಜ್ಞಾನವರಾದ ಶ್ರೀಮದಾಚಾರ್ಯರು ಹರಿಂ ಪ್ರಣನಾಮ ಆ ಶ್ರೀನಾರಾಯಣನಿಗೆ ನಮಸ್ಕಾರವನ್ನ ಮಾಡಿದ್ರು. ಚಿಂತನೆ ಮಾಡಿ ನೋಡಿ, ಇಷ್ಟು ಚಿಂತನೆ ಮಾಡಿದ್ರೆ ಎಷ್ಟು ಜ್ಞಾನ ಭಕ್ತಿಯಾದಿಗಳು ಬೆಳೀತದೆ ನೋಡಿ. ಇಷ್ಟು ಕೇಳಿದ್ರೆ ನಮಗೆ ಭಕ್ತಿ ಬೆಳೀತದೆ. ಅದರಿಂದ ಸದಾ ಅಂತ ಸ್ತೋತ್ರ ಮಾಡ್ತಾ ಇದ್ರೆ ಜ್ಞಾನ ಭಕ್ತಿಗಳು ಬೆಳೀಲಿ. ಪರಮಾತ್ಮನ ರೂಪವನ್ನ ನೋಡಿದಾಗ ರೂಪಗಳನ್ನ ಚಿಂತನೆಯನ್ನ ಮಾಡಿ ನಮಸ್ಕಾರ ಮಾಡಬೇಕು ಹಾಗೆ ಅಂತ.
ಆಚಾರ್ಯರು ಆ ರೀತಿಯಾಗಿ ಮಾಡಿದ್ರು. ಅಮುನಾ ನಾರಾಯಣೇನ ಸ್ನೇಹಂ ಮಾನಿತ ಶ್ರೀಮದ್ ನಾರಾಯಣನು ಶ್ರೀಮಧ್ವಾಚಾರ್ಯರನ್ನ ಸನ್ಮಾನ ಮಾಡಿ ಪರಸ್ಪರಂ ಅನ್ಯನ್ಯಂ ವಿಭಾಜಿತವು ಸಂಭಾವನ ಉಪವೇಶಿನ ಪರಸ್ಪರ ಗೌರವವನ್ನ ತೋರಿಸಿ ಇಬ್ಬರು ಕುಳಿತವರಾಗಿ ಅಜಿತವು ಪರಮಾತ್ಮನ 2 ರೂಪಗಳು ಇದೆ, ವೇದವ್ಯಾಸ ರೂಪ ಮತ್ತು ನಾರಾಯಣ ರೂಪ. ಅದರ ಜೊತೆಗೆ ವೇದವ್ಯಾಸ ರೂಪ ಆಗಿ ಪರಸ್ಪರ ಸಂಭಾವನೆ ವಾಸ ಮಾಡುತ್ತಿದ್ದರು. ಪರಮನ ಧ್ಯಾನ ನಾರಾಯಣ ನಾರಾಯಣದ ಆಧರಿಸಲ್ಪಟ್ಟವರು ಪರಸ್ಪರಂ ಅಲಿಂಗನಾದಿಗಳನ್ನೆಲ್ಲ ಮಾಡಿಕೊಂಡು ಉಪವೇಶ ಇಬ್ರು ಸಹ ತಾವು ನಾರಾಯಣರ ಮಧ್ಯದಲ್ಲಿ ಉಪವಿಷ್ಟ ಮಾಡ್ತಾರೆ.